ನಿವೃತ್ತಿ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ಪ್ರಕರಣದಲ್ಲಿ ಕೊಲೆಗಡಕಿ ಪತ್ನಿ ಪಲ್ಲವಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿದೆ. ತನಿಖಾ ವೇಳೆ ನವರಂಗಿ ನಾಟಕವಾಡಿದ್ದ ಪಲ್ಲವಿಯ ಅಸಲಿ ಮುಖವಾಡವನ್ನ ಸಿಸಿಬಿ ಪೊಲೀಸರು ಕಳ್ಚಿದ್ದಾರೆ. ಆಕೆ ಮೆಂಟಲ್ ಅಲ್ಲ, ಮತ್ತೊಂದು ಅಲ್ಲ ಅನ್ನೋದ್ರ ಅಸಲಿ ಪಿಕ್ಚರ್ ನಿಮ್ಮ ಮುಂದೆ. ನಿವೃತ್ತಿ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣ. ನಾನು ಮಾನಸಿಕ ಅಸ್ವಸ್ಥ ಎಂದು ಹೇಳುತ್ತಿದ್ದ ಪತ್ನಿ ಟೆಸ್ಟ್ ಬಳಿಕ ಫಿಟ್ ಅಂಡ್ ಫೈನ್ ಅಂತ ಮೆಡಿಕಲ್ ರಿಪೋರ್ಟ್. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಕೊಲೆ ಪ್ರಕರಣ ಅಂದ್ರೆ ಅದು ಡಿಜಿಐಜಿಪಿ ಓಂ ಪ್ರಕಾಶ್ ಹತ್ಯೆ. ಕಟ್ಟಿಕೊಂಡ ಪತ್ನಿಯೇ ಪತಿಯನ್ನ ಕ್ರೂರವಾಗಿ ಕೊಂದು ಹಾಕಿದ್ದ ಕೇಸ್ ಪೊಲೀಸರ ನಿದ್ದೆಗೆಡಿಸಿತ್ತು. ತನಿಖೆ ನಡೆಸಿದ್ದ ಸಿಸಿಬಿ ಹಲವು ಅಂಶಗಳನ್ನ ಬೆಳಕಿಗೆ ತಂದಿದ್ದಾರೆ. ಇದೀಗ ಕೊಲೆಗಡುಕಿ ಪತ್ನಿ ಪಲ್ಲವಿಯ ನಾಟಕ ಒಂದೊಂದಾಗೆ ಬಯಲಾಗ್ತಿದೆ. ಕೊಲೆ ಪ್ರಕರಣದಲ್ಲಿ ಪತ್ನಿ ಪಲ್ಲವಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಪಕ್ಕಾ ಆಗಿದೆ. ಹೌದು, ವಿಚಾರಣೆ ವೇಳೆ ನಾನು ಮಾನಸಿಕ ಅಸ್ವಸ್ಥ ಎಂದು ಹೇಳುತ್ತಿದ್ದ ಪತ್ನಿ ಪಲ್ಲವಿ ಅಸಲಿ ಆಟ ಬೆಳಕಿಗೆ ಬಂದಿದೆ. ಮಾನಸಿಕ ಅಸ್ವಸ್ಥೆ ಅಂತ ಕತೆ ಕಟ್ಟಿದ್ದ ಆರೋಪಿ ಪಲ್ಲವಿಯನ್ನ ನಿಮಾನ್ಸ್ ಆಸ್ಪತ್ರೆಯಲ್ಲಿ 14 ದಿನಗಳ ಕಾಲ ವೈದ್ಯರು ತಪಾಸಣೆ ಮಾಡಿದರು. ಆದರೆ ಪತ್ನಿ ಪಲ್ಲವಿ ಕೊಟ್ಟ ಹೇಳಿಕೆಯ ವಿರುದ್ಧವಾಗಿ ವರದಿ ಬಂದಿದೆ. 14 ದಿನಗಳಲ್ಲಿ ಪರ್ಸನಲ್ ಇಂಟ್ರಾಗೇಷನ್ ಮಾಡಿದ್ದ ವೈದ್ಯರು ಸಿಸಿಟಿವಿ ಸರ್ವೆಲೈನ್ಸ್, ಐಕ್ಯೂ ಟೆಸ್ಟ್, ಕೆಲವೊಂದು ಪ್ರಶ್ನೋತ್ತರ ಸೇರಿ ಹಲವು ಪರೀಕ್ಷೆ ನಡೆಸಲಾಗಿತ್ತು. ಇನ್ನು ಎಲ್ಲಾ ಪರೀಕ್ಷೆಯಲ್ಲಿಯೂ ಸಹ ಫಿಟ್ ಅಂಡ್ ಫೈನ್ ಎಂದು ನಿಮಾನ್ಸ್ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ. ಸದ್ಯ ವೈದ್ಯರ ವರದಿ ಉಲ್ಲೇಖಿಸಿರೋ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಅಲ್ಲದೆ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಸಾಕ್ಷಿಯನ್ನ ಸಿಸಿಬಿ ಪೊಲೀಸರು ಕಲೆ ಹಾಕಿದ್ದಾರೆ. ಓಂ ಪ್ರಕಾಶ್ ಅವರನ್ನು ಕೊಂದು ಐ ಹ್ಯಾವ್ ಕಿಲ್ಡ್ ಮಾನ್ಸ್ಟರ್ ಎಂದು ವಾಯ್ಸ್ ನೋಟ್ ಅನ್ನ ಪಲ್ಲವಿ ಕಳಿಸಿದ್ದಾರೆ. ಆ ವಾಯ್ಸ್ ನೋಟ್ ಅನ್ನು ಪರೀಕ್ಷೆಗಾಗಿ ಎಫ್ಎಸ್ಎಲ್ಗೆ ಕಳಿಸಿದ್ರು. ಇದೀಗ ವರದಿಯಲ್ಲಿ ವಾಯ್ಸ್ ನೋಟ್ಗೂ ಮತ್ತು ಪಲ್ಲವಿ ವಾಯ್ಸ್ಗೂ ತಾಳೆಯಾಗಿದೆಯಂತೆ. ಕಳೆದ 8 ತಿಂಗಳಿನಿಂದ ಪಲ್ಲವಿ ಜೈಲಿನಲ್ಲಿಯೇ ಕೊಳೆಯುತ್ತಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಟ್ರಯಲ್ ಶುರುವಾಗಿದ್ದು, ಟ್ರಯಲ್ ಮುಗಿಯುವವರೆಗೂ ಬೇಲ್ ಸಿಗೋದಿಲ್ಲ. ಕಾನೂನಿನ ತಜ್ಞರ ಪ್ರಕಾರ ಪಲ್ಲವಿಗೆ ಶಿಕ್ಷೆಯಾಗೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.